Poin kena. Poin. ಮೋಸ್ಟ್ಲಿ ನೀಲ್ಕಂಠ ನಾವು ಅಮ್ಮ ಅನ್ಕೊಳ್ತೀವಿ ನೋಡಿಲ್ಲ ನಾವು ಅನ್ನ 5 ini poin-poin sini ya, berarti usaha nanti poin yang kamu. ನಿರ್ಮಾಣಗೊಂಡಿರುವ ಮಲ್ಲಾಯಹಳ್ಳಿ ಗ್ರಾಮ ಪಂಚಾಯತಿ ಕಚೇರಿಯ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದಂತಹ ಈ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಿರ್ತಾರೆ. ಈ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕಟ್ಟಡವನ್ನು ಕಟ್ಟಲು ಶ್ರಮಿಸಿದಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು ಹಾಗೂ ಎಲ್ಲರೂ ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಎಲ್ಲ ಒಬ್ಬರಿಂದ ಈ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಕಟ್ಟಿರ್ತಾರೆ. ಈ ಕಟ್ಟಡ ಒಂದು ನೂತನವಾದ ಕಟ್ಟಡದಲ್ಲಿ ಎಲ್ಲ ಕಾರ್ಯಗಳು ಸೂತ್ರವಾಗಿ ನಡೆಯಲಿ ಎಂದು ನನ್ನ ಹಾಗೂ ಗ್ರಾಮ ಪಂಚಾಯತಿಯ ಎಲ್ಲ ಮುಖಂಡರು ಸೇರಿ ಶುಭ ಕೋರುತ್ತಾರೆ. ಇವತ್ತು ಮಲ್ಲಾಯಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಒಂದು ಉದ್ಘಾಟನೆಯ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಮ್ಮ ಮಲ್ಲಾಯಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು, ಈ ಭಾಗದ ನಮ್ಮ ನಾಯಕರು ಎಲ್ಲರಿಗೂ ನಾನು ಉತ್ತಮವಾಗಿ ವಂದನೆಗಳು ತಿಳಿಸ್ತೇನೆ. ಇಲ್ಲಿ ಮಲ್ಲಾಯಹಳ್ಳಿ ಅಂದಾಗ ನಮ್ಮ ಸ್ವಂತ ಇದ್ದಂಗೆ ಇಲ್ಲಿ ಯಾವಾಗಲೂ ಪಕ್ಷ ಇರೋದಿಲ್ಲ. ಇಲ್ಲಿ ನಮ್ಮ ತಂಡ ಮಲ್ಲಾಯಹಳ್ಳಿ ತಂಡ ಅಂದರೆ ಅಭಿವೃದ್ಧಿ ಪರವಾಗಿರೋ ತಂಡ ಅಂತ ಹೇಳ್ಬಿಟ್ಟು ಯಾವುದೇ ಒಂದು ಚುನಾವಣೆ ಆಗಲಿ ಅಥವಾ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಮುಂಚೂಣಿಯಲ್ಲಿ ಇರೋದು ಮೊದಲಿಂದನೂ ನಮ್ಮ ಅಣ್ಣನಿದ್ದರಿಂದನೂ ಕೂಡ ಅದು ಬರ್ತಾ ಇತ್ತು. ಈ ಪಂಚಾಯಿತಿಯಲ್ಲೂ ಕೂಡ ಮೊದಲ ಬಾರಿಗೆ ನಮ್ಮ ರಮೇಶ್ ಅವರು ಅಧ್ಯಕ್ಷರಾದಾಗ ಕೆಲವರು ಪಕ್ಷಿಗಳನ್ನ ಪರವಾಗಿ ಮಾತಾಡಿದರು. ಆದರೆ ನಮ್ಮ ಅಣ್ಣ ಅವ್ರ ತೀರ್ಮಾನ ಏನಿತ್ತು ಅಂದರೆ ನಮ್ಮದು ಒಂದು ಅಭಿವೃದ್ಧಿ ಪರ ತಂಡ, ಆ ತಂಡನ ಕಟ್ಟಿದ್ದೇವೆ ಹೊರತು ಪಕ್ಷನೇ ಇಲ್ಲ. ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಪಕ್ಷದ ಗುರುತು ಕೂಡ ಇರೋದಿಲ್ಲ. ಈಗಿನ ಅಧ್ಯಕ್ಷರಾಗಿ ನಮ್ಮ ಪುಷ್ಪಾ ವಿಶ್ವನಾಥ್ ಅವರು, ಉಪಾಧ್ಯಕ್ಷರಾಗಿ ಲಕ್ಷ್ಮಮ್ಮ ಗುರಪ್ಪ ಅಲಿಯಾಸ್ ಚಿನ್ನಪ್ಪಯ್ಯ ಅವರ ಇಡೀ ತಂಡ ಅಭಿವೃದ್ಧಿ ಪರವಾಗಿ ನಿಂತಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ಕಟ್ಟಡ ನಿಂತಿದೆ. ಇವತ್ತು ಅವರ ಅಭಿವೃದ್ಧಿ ಪರ ಇದ್ದಿದ್ದರಿಂದ ಈ ಕಟ್ಟಡ ಇಷ್ಟು ಸುಂದರವಾಗಿ ಕಟ್ಟೋದಕ್ಕೆ ಸಾಧ್ಯವಾಯಿತು. ಈ ಕಟ್ಟಡ ಇಷ್ಟು ಸುಂದರವಾಗಿ ಬರಲು ಶ್ರಮಿಸಿದ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಈ ಭಾಗದ ನಾಯಕರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ನಮ್ಮ ಮಲ್ಲಾಯಹಳ್ಳಿ ಗ್ರಾಮ ಪಂಚಾಯಿತಿಯ
ನೂತನ ಕಟ್ಟಡ ಉದ್ಘಾಟನೆಗೆ ನಮಗೆ ಮೊದಲಿನಿಂದಲೂ ಮಾರ್ಗದರ್ಶಕರಾಗಿದ್ದ ನೀಲಕಂಠಣ್ಣ ಅವರು ಇವತ್ತು ನಮಗೆ ಈ ಉದ್ಘಾಟನೆ ಕಾರ್ಯಕ್ರಮ ಬರಬೇಕಾಗಿತ್ತು. ಅದರಿಂದ ಅವರನ್ನು ನಾವು ಏನಿವತ್ತು ನಾವು ಅಗಲಿದ್ದೀವಿ. ಅದರಿಂದ ಅವರ ಒಂದು ಅಲ್ಪ ಸ್ಥಿತಿಯಲ್ಲೇ ನಮ್ಮ ನಾಯಕರು ಈಗಿನ ನಮ್ಮ ಅಣ್ಣ ಅವರು ಆದಂತ ಸರ್ವಜ್ಞಣ್ಣ ಅವರು ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ ಆಯಿತು. ಅದರಿಂದ ನಾವು ಅವರಲ್ಲೇ ನಮ್ಮ ನೀಲಕಂಠಣ್ಣ ಅವ್ರನ್ನ ನೋಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ಪಂಚಾಯತಿ ಉದ್ಘಾಟನೆ ಕಾರ್ಯಕ್ರಮ ಇತ್ತು, ಈ ಕಟ್ಟಡದ ಶಂಕುಸ್ಥಾಪನೆ ಈ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಸರ್ವಜ್ಞಣ್ಣ ಅವರಿಗೆ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೂತನ ಕಟ್ಟಡ ನಿರ್ಮಾಣದ ಶುಭಾಶಯಗಳೊಂದಿಗೆ ನಮ್ಮ ಕಟ್ಟಡ ನಿರ್ಮಾಣಕ್ಕೆ ನಮ್ಮ ಬರಬೇಕಾಗಿತ್ತು. ಅವರು ಹೋಗ್ತಲಿಲ್ಲ, ಬೇರೆ ಹೋಗಿದ್ದಾರೆ. ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತಿಲ್ಲ. ಒಂದು 2 ನಿಮಿಷ ಮೌನವನ್ನು ಆಚರಿಸೋಣ. ನೂತನ ಕಟ್ಟಡ ಓಪನಿಂಗ್ಗೆ ನಮ್ಮ ಸಭೆಗಳನ್ನು ಬಂದಿದ್ದಾರೆ. ಅವರಿಗೆ ನಮ್ಮ ಸದಸ್ಯರ ಪರವಾಗಿ ಮತ್ತು ನಮ್ಮ ಅಧ್ಯಕ್ಷರ ಪರವಾಗಿ, ನಮ್ಮ ಪಂಚಾಯಿತಿ ಪರವಾಗಿ, ಎಲ್ಲರ ಪರವಾಗಿ ನಾನು ಶುಭ ಕೋರುತ್ತೇನೆ. ಮತ್ತು ಇವತ್ತು ನಮ್ಮ ನೀಲಕಂಠಣ್ಣ ನಮ್ಮ ಜೊತೆಯಲ್ಲಿಲ್ಲ, ಅಷ್ಟೇ ನಮ್ಮ ಇಲ್ಲಿ ನಮ್ಮ ಈ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಂಬುತ್ತೇನೆ. ಅವರ ಪ್ರಯತ್ನನೇ ಇದು. ಅವರ ಪ್ರಯತ್ನದಿಂದಲೇ ನಾವು ಪ್ರಯತ್ನ ಮಾಡಿದ್ದು. ನಮ್ಮ ಫಸ್ಟ್ ಮೆಂಬರ್ ಆಗಿ ಬಂದು ಪಂಚಾಯತಿಯಲ್ಲಿ ಕೂತ್ಕೊಂಡಾಗ ನೀವೇನಾದರೂ ಮಾಡಿ, ಕುಮಾರ, ಹರಿ, ರಮೇಶ, ವಿಶ್ವನಾಥ ಎಲ್ಲ ಸೇರಿ ನಮ್ಮ ಮೆಂಬರ್ಸ್ಗೆಲ್ಲರಿಗೂ ನೀವೇನಾದರೂ ಮಾಡಿ ಪಂಚಾಯತಿ ಬಿಲ್ಡಿಂಗ್ ಮಾಡಲೇಬೇಕಂತ ಹೇಳಿದ್ರು. ಮಾಡಿದ್ದೀವಿ. ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಂಬ್ತೀನಿ. ಅವ್ರಿಗೂ ಮತ್ತು ಅವ್ರ ತಮ್ಮಂದಿರಿಗೂ ಎಲ್ಲರೂ ಆ ದೇವರು ಆಶೀರ್ವಾದ ಚೆನ್ನಾಗಿ ಮಾಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೇನೆ. ಮತ್ತು ನಮ್ಮ ಸದಸ್ಯರಿಗೆಲ್ಲರಿಗೂ ಇವತ್ತು ಇಲ್ಲ ನಾಳೆ ಲಾಸ್ಟ್ ಆಗತ್ತೆ. ಎಲ್ಲರೂ ನಮ್ಮ ತಂಗಿ ಇದ್ದರು, ನಮ್ಮ ಅಣ್ಣ ತಮ್ಮಂದಿರಿಗೆ ನಾವು ಇದ್ವಿ ಮೆಂಬರ್ಸು. ಅವ್ರಿಗೆಲ್ರಿಗೂ ನಾನು ಸ್ವಾಗತದೊಂದಿಗೆ ನಾನು ಮಾತು प्रेस है మా క్లాస్మేట్